ದೇವಿಯನ್ನು ಮೀನಾಕ್ಷಿ ಅನ್ನುವಂಥ ಹೆಸರಿನಿಂದ, ಹಾಗೆ ಶಿವನನ್ನು ಸುಂದರೇಶ್ವರ ಅನ್ನುವಂಥ ಹೆಸರಿನಿಂದ ಆರಾಧನೆ ಮಾಡುವಂಥ ಮಧುರೈನ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ನಾನಿವತ್ತಿದ್ದೀನಿ. ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ, ತಮಿಳುನಾಡಿನಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ. ಇಲ್ಲಿ ಶೈವ ಇರ್ಬೋದು, ವೈಷ್ಣವ ಇರ್ಬೋದು, ಹಾಗೆ ಗಣಪತಿ ಇರ್ಬೋದು, ಬಹಳಷ್ಟು ದೇವಸ್ಥಾನಗಳು ತಮಿಳುನಾಡಿನಲ್ಲೇ ಇದ್ದಾವೆ. ಯಾಕಂತಂದರೆ ಇಲ್ಲಿಯ ರಾಜರು ಆ ಮಟ್ಟಿನಲ್ಲಿ ಈ ದೇವಸ್ಥಾನಗಳಿಗೆ ಸಹಾಯವನ್ನು ಮಾಡ್ತಾಯಿದ್ರು ಮತ್ತು ಇವುಗಳ ಜೀರ್ಣೋದ್ಧಾರಕ್ಕಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥವರು. ಹಾಗೆ ಈ ಮೀನಾಕ್ಷಿ ದೇವಾಲಯವನ್ನು ಕಟ್ಟಿಸಿದ್ದು ಪಾಂಡ್ಯ ರಾಜಮನೆತನದವರು. ಅವರು ಮಧುರೈನ ರಾಜರಾಗಿದ್ದು ಅನ್ನುವಂಥದ್ದು ನಮಗೆ ಇತಿಹಾಸದ ಮೂಲಕ ಗೊತ್ತಾಗುತ್ತೆ. ಸಂಸ್ಕೃತ ಭಾಷೆಯಲ್ಲಿ ಮೀನಾಕ್ಷಿ ಅಂತಂದರೆ ಮೀನಿನಂಥ ಕಣ್ಣುಗಳನ್ನು ಉಳ್ಳವಳು ಅನ್ನುವಂಥ ಅರ್ಥ. ಹಾಗೆ ಈ ನದಿ ಕೂಡ ಭಾಳಷ್ಟು ದೊಡ್ಡ ದೊಡ್ಡ ನಗರಗಳು ಯಾವ ರೀತಿಯಲ್ಲಿ ನದಿಗಳ ತಟದಲ್ಲಿ ಇದೆಯೋ ಅದೇ ಥರ ಮಧುರೈ ಕೂಡ ವೈಗೈ ಅನ್ನುವಂಥ ನದಿಯ ತಟದಲ್ಲಿದೆ. ಹಾಗೆ ಮೀನಾಕ್ಷಿ ಅಮ್ಮನ ದೇವಸ್ಥಾನ ಕೂಡ ವೈಗೈ ಅನ್ನುವಂಥ ನದಿಯ ತಟದಲ್ಲಿ ಇದೆ. ಮಧುರೈ ಕ್ಷೇತ್ರಕ್ಕೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಯಾವುದಪ್ಪ ಅಂತಂದರೆ ಅದು ಮಧುರೈ ಜಂಕ್ಷನ್. ಬೆಂಗಳೂರಿಂದನೂ ಸಿಕ್ಕಾಪಟ್ಟೆ ಟ್ರೈನ್ಗಳಿದ್ದಾವೆ. ಅದೇ ಥರ ಹತ್ತಿರದ ಏರ್ಪೋರ್ಟ್ ಅಂತಂದರೆ ಅದು ಮಧುರೈ ಏರ್ಪೋರ್ಟ್. ಸೊ ಯಾವಾಗಾದರೂ ನೀವು ತಮಿಳ್ನಾಡಿಗೆ ಪ್ಲ್ಯಾನ್ ಮಾಡಿದರೆ ಮಧುರೈ ಬರೋದಕ್ಕೆ ಮರಿಬೇಡಿ.